ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಶೋಕ್ ಮಲ್ಲಪ್ಪ ಜೋಟು. ಈ ದಿನ ಒಂದಿಷ್ಟು ಮತ್ತಷ್ಟು ವಿಶಿಷ್ಟವಾದ ಕಾರ್ಯಕ್ರಮ, ಅದು ಆನಂದ ಕಂದ. ಈ ಒಂದು ನಾವು ಕವಿ ಬೆಳಗೇರಿ ಶರ್ಮ, ಬೆಳಗೇರಿ ಕೃಷ್ಣ ಶರ್ಮ ಇತಿಹಾಸದಲ್ಲಿ ಬೆಳಗೇರಿ ಭಾಳಷ್ಟು ಹೆಸರು ಪಡೆದದ್ದು, ಕುರುಂಬೆಟ್ಟ ಅಂತ ಕರೆಸಿಕೊಂಡಿದ್ದು, ಅವ್ರಿಗೆ ಅವರು ವಿವರಿಸಿದ್ದು. ಅದರ ಜೊತೆಗೆ ಮಮದಾಪುರ ಮೊದಲು ಕುರುಂಬೆಟ್ಟ ಇತ್ತು ಅಂತ ಹೇಳ್ತಾ ಇರ್ತಾರೆ. ಅವ್ರ ಬಗ್ಗೆ ಅನೇಕ ಕಥೆಗಳು, ದಂತಕಥೆಗಳು, ಪುರಾಣ ಪುಣ್ಯ ಕಥೆಗಳಿದ್ದಂಗೆ ಬರ್ತಾವೆ. ಅಂಥ ಪುರಾಣ ಪುಣ್ಯ ಕಥೆಗಳಲ್ಲಿ ವಿಶೇಷವಾಗಿ ಈ ನಮ್ಮ ಕವಿ ಬೆಳಗೇರಿ ಕೃಷ್ಣ ಶರ್ಮರಿಂದಾಗಿ ಬೆಳಗೇರಿ ಇವತ್ತು ಭಾಳಷ್ಟು ಕರ್ನಾಟಕ ತುಂಬ ಹೆಸರುವಾಸಿಯಾಗ್ಯಾರ. ಅದಕ್ಕೆ ಕಾರಣ ಆನಂದ ಕಂದರ ಕಾವ್ಯ, ಅವರ ಹಾಡು, ಸಪ್ತ ಒಬ್ಬ ಕವಿಗಳಲ್ಲಿ ಒಬ್ಬರಾದಂಥ ನಮ್ಮ ಬೆಳಗೇರಿ ಕೃಷ್ಣ ಶರ್ಮರ ಬೆಳಗೇರಿ ಇವತ್ತು ಹೇಗಿದೆ, ಬೆಳಗೇರಿಯಲ್ಲಿ ನಮ್ಮ ಬೆಳಗೇರಿ ಕೃಷ್ಣ ಶರ್ಮರ ನೆನಪುಗಳು ಯಾವ ರೀತಿ ಇದ್ದಾವ, ಅವರ ನೆನಪಿಗಾಗಿದ್ದಂತಹ ಒಂದು ಸ್ಮಾರಕಗಳು ಯಾವ ಹಂತಕ್ಕಿದ್ದಾವ, ಆ ಊರು ಯಾವ ರೀತಿಯಾಗಿ ಅವ್ರು ನೆನೆಸ್ತದೆ, ಇದೆಲ್ಲ ಒಂದಿಷ್ಟು ಮಾತಾಡಬೇಕು. ಅದು ಬೆಳಗೇರಿ ಅವರು. ಇವರು ಬೆಳಗೇರಿಯವರು ನಮ್ಮ ವಿಶೇಷವಾಗಿ ಅಲ್ಲೇ ಊರವರು, ಅಲ್ಲೇ ಹುಟ್ಟಿದವರು, ಬೆಳವರು ಈಶ್ವರ ಚಂದ್ರ ಅವರು. ಈ ಬೆಳಗೇರಿ ಈಶ್ವರ ಚಂದ್ರ ಅವರು ಬೆಳಗೇರಿ ಕೃಷ್ಣರ ಬಗ್ಗೆ ಏನೇನು ತಿಳ್ಕೊಂಡಿದ್ದಾರೆ, ಅವ್ರ ಬದುಕಿನ ಬಗ್ಗೆ ಏನೇನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರನ್ನು ನಿಮ್ಮೊಂದಿಗೆ ಎಷ್ಟೊಂದು ಹಂಚ್ಕೋಬಹುದು ಅವರು ಅನ್ನೋದು ನೀವತ್ತು ನೋಡ್ತಾ ನಿಮ್ಗೆ ಹೆಂಗೆ ರೀ ಆನಂದ ಕಂದ್ರೆ ಸೇರ್ತಾರೆ, ಲೈಕ್ ಯಾಕಂದ್ರೆ ನೀವು ಊರವ್ರು ಲೈಕ್ ಮಾಡ್ತಿರೋ ಅಥವಾ ಅವ್ರ ಅಂತ ಮೆರಿಟ್ ಐತೆ ಲೈಕ್ ಮಾಡ್ತಿರೋ? ಆತ್ಮೀಯರೇ ಸರ್ವರಿಗೆ ನಮಸ್ಕಾರ. ಭಾಳ ಸಂತೋಷ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಿಂದ ಈ ನಗರ ಪ್ರದೇಶದಿಂದ ಸುಮಾರು 22 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಒಂದು ಚಿಕ್ಕ ಬೆಟ್ಟ ಗುಡ್ಡಗಳಿಂದ ಆವೃತವಾದಂಥ ಕೇರಿಯೇರಿ ಬೆಟಗೇರಿ, ಇದು ಆನಂದ ಕಂದರ ಜನ್ಮಭೂಮಿ ಹೌದ್ರಿ, ನನ್ನ ಜನ್ಮಭೂಮಿಯು ಹೌದು ಅಂತ ಹೇಳಕ್ಕೆ ಅಭಿಮಾನ ಅನಿಸ್ತಾರೆ. ಇಂಥ ನಮ್ಮೂರಿನ ಶ್ರೇಷ್ಠ ಸಾಹಿಸಿದ್ರು ಕನ್ನಡ ಸಾಹಿತ್ಯ ದಿಗ್ಗಜರಲ್ಲಿ. ನಿಮ್ಮ ಊರವರು ಶ್ರೇಷ್ಠ ಅಂತಿರೋ? ಇಲ್ಲ, ಅದು ಅವರು ದಿಗ್ಗಜರನಿಸಿಕೊಂಡರೆ. ಯಾಕಂತಂದ್ರೆ ಅವರ ಕಾವ್ಯದ ಮುಖಾಂತರವಾಗಿರಿ, ಅವರ ಸಾಹಿತ್ಯ ಕೃಷಿಗಳ ಮುಖಾಂತರವಾಗಿ, ಅವರ ಶ್ರೇಷ್ಠ ಕಾದಂಬರಿಗಳ ಮೂಲಕವಾಗಿರಿ, ಜಯಂತಿ ಪತ್ರಿಕೆಯನ್ನು ಸುಮಾರು 36 ವರ್ಷಗಳ ಪರ್ಯಂತರವಾಗಿರಿ, ಅವರು ಮನೆಯಲ್ಲಿರ್ತಕ್ಕಂಥ ತಮ್ಮ ಹೆಂಡತಿ ಕ್ಷಯರೋಗದಿಂದ ಬಳಲ್ತಿದ್ದ ಅವಳನ್ನು ಹೇಗೆ ಜೋಪಾನ ಮಾಡಿದರು, ಹಂಗೆ ತಮ್ಮ ಧರ್ಮಪತ್ನಿಯ ಮಾಂಗಲ್ಯವನ್ನು ಸಹಿತರಿ ಅಡವಿಟ್ಟು ಪತ್ರಿಕೆ ನಡೆಸೋ ಧೀಮಂತ ಸಾಹಿತ್ಯರಿ, ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಅಂಥ ಅಮೂಲ್ಯ ಕೃತಿಗಳನ್ನು ಕೊಟ್ಟರಿ. ಇವತ್ತು ಅವರು ಚಿರಸ್ಥಾಯಿಯಾಗಿದ್ದಾರೆ ರೀ. ಅಂಥ ದಿಗ್ಗಜರು ನಮ್ಮೂರವರು ಅಂತ ಹೇಳಿಕೆ ನನಗೆ ಅಲ್ಲಿ ಹುಟ್ಟಿದ್ರಿಂದ ರೀ, ಜನ್ಮಭೂಮಿಯವರು ಅಂತೇಳಿ ತುಂಬ ಅಭಿಮಾನ ರೀ. ಅಂಥ ಕವಿ ಶ್ರೇಷ್ಠರನ್ನು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ನೀವು ಪರಿಚಯ ಮಾಡಿಸ್ತಾ ಇದ್ದೀರಲ್ಲಿ, ನಿಮಗೂ ಕೂಡ ಅನಂತ ಧನ್ಯವಾದಗಳು. ಕೇಳಿ ಸರ್, ಮೊದಲನೇ ಪ್ರಶ್ನೆ ಕೇಳಿ ಸರ್. ಆಯ್ತು, ನಿಮ್ಮ ಊರವರು, ನಿಮಗೆ ಅವ್ರ ಹೆಮ್ಮೆ ಅದ, ಹೆಮ್ಮೆ ವಿಷಯ, ಕರ್ನಾಟಕದ ಹೆಮ್ಮೆನೂ ಹೌದು, ಅದರಲ್ಲಿ ಮಾತುಗಳಿಲ್ಲ, ಎರಡು ಮಾತಿಲ್ಲ. ಸಾಕಷ್ಟು ವಸಂತಾರಿಕೆಯನ್ನು ಹೊಂದಿದ್ರು, ಹೌದ್ರಿ, ಕೊನೆಗೆ ಬಡತನವನ್ನು ಅನುಭವಿಸಿದ್ರು, ಮಾಡಿದ್ರು, ತಾಳಿ ಮಾತಿದ್ರು, ನೀವೆಲ್ಲ ಹೇಳಿದ್ರಿ. ಹೌದು, ಇಂತಹ ಒಂದು ಬಡತನ ಪರಿಸ್ಥಿತಿ ಬಂದಿದ್ದಂಥ ವಸಂತಾರಿ ಮಂತಿದ್ದವರು ಈ ಕಾವ್ಯದ ಬೆನ್ನತ್ತಿ ಬಡವರಾದ್ರು ಅಥವಾ ಕಾವ್ಯದ ಬೆನ್ನ ಹತ್ತಿ ಶ್ರೀಮಂತಿಗೆ ಹೆಸರು ಪಡ್ಕೊಂಡ್ರು. ಯಾಕಂದ್ರೆ ತುಟ್ಟಿ ಮಾಡಿದ್ರೆ ಸಾಕಷ್ಟು ಇದ್ದಾರೆ. ಇವತ್ತು ನಾವು ಅವ್ರು ಯಾರು ನೆನೆಸ್ಲಿಕ್ಕೆ ಹೋಗೋದಿಲ್ಲ. ಅಧಿಕಾರಿಸಿದ್ದಾರೆ, ಇನ್ನೂ ಗಳಿಸ್ತಾ ಇದ್ದಾರೆ, ಇವತ್ತು ಗಳಿಸೋದು ಸಾಕಷ್ಟು ಇದ್ದಾರೆ. ಆದ್ರೆ ನಾವು ನೆನೆಸೋದು ನಮ್ಮ ಕಾವ್ಯವನ್ನು, ಕಾವ್ಯ ಬರೆದಂಥವ್ರನ್ನ. ಇವತ್ತು ಹಾಳಾದ್ರು ಕಾವ್ಯದ ಬೆನ್ನ ಹತ್ತಿ ನಿಮ್ಗೆ ಏನಾದ್ರು ಅಳಿಸೋದಲ್ಲ ಯಾವಾಗಾದ್ರು ಸರ್ ದುಡ್ಡಿನಿಂದ. ಹಾಂ ಸರ್, ಆನಂದ ಕಂದ್ರೆ ಸರ್ ಅವರು ಜನ್ಮಥ ಅಂತಾರೆ ವತನದಾರ. ನೀವು ಹೇಳ್ದಂಗೆ ಮಾಡ್ತೇನೆ ಸರ್. ಏನು ಸುಮಾರು 180 ಕೂರಿಗೆ ಜಮೀನುದಾರ ಇದ್ದಂಗೆ ಅವ್ರು ದೊಡ್ಡ ಇತ್ತಲ್ಲ ಅವರು ಇತ್ತು. ಅಂಥ ಒಂದು ಗೌಡಿಕೆ ಮಣಿತನ ರೀ. ಅಂಥ ಒಂದು ಕೂಡು ಕುಟುಂಬದಲ್ಲಿ ಬೆಳೆದು ಬಂದಂಥವ್ರು. ಅವ್ರು ಏನೂ ವಿಚಿತ್ರ ಅಂದ್ರೆ ಸರ್, ಅವರ ತಂದೆ ಶ್ರೀನಿವಾಸ ರಾಯರವ್ರು ಉಳಿದ ಎಲ್ಲ ಮಕ್ಕಳಿಗಿಂತಲೂ ಇವ್ರ ಮೇಲೆ ಹೆಚ್ಚು ಒಂದು ಮಮಕಾರ ಯಾಕಿತ್ತು ಅಂತಂದ್ರೆ ರೀ, ಬಿಸಿಲಿನಾಗ ಹೋಗ್ತಾ ಇದ್ರು ಸಹಿತ ಅವ್ರು ದೋತ್ರ ಮಾರಿ ಮಾಡ್ತಿರ್ತಾರೆ ಅವ್ರು. ಯಾಕಂದ್ರೆ ಹುಚ್ಚಿ ಇವ ತನ್ನ ಹೆಂಡತಿಗೆ ಹೇಳ್ತಿರ್ತಾರೆ, ಇವ ನಮ್ಗೆ ಸಾಮಾನ್ಯ ಮಗ ಅಲ್ಲ, ಇವತ್ತಿಲ್ಲ ನಾಳೆ ಇಡೀ ಒಂದು ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಪಂಡಿತ ಆಗ್ತಾನೆ ಅಂತೇಳಿ ಅವ್ರು ಬಾಯಲ್ಲಿ ಅಂತಿದ್ರಂತೆ. ಅವರು ಅದೇನು ಗೊತ್ತಿಲ್ಲ ರೀ. ಹಂಗೆ ಇವರು ಬೆಳೆದು ಬಂದ್ರೆ ನೋಡಿದ ತಕ್ಷಣ ಅನಿಸಿರ್ಬೋದು. ಸ್ವತಃ ಅವರು ಕಲ್ತಂತವ್ರು ಇದ್ದಿರಬಹುದು. ಮಗು ಇದ್ದಾಗ ಸ್ವತಃ ಅವ್ರ ತಂದೆಯವರು ಕಲ್ತಂತ ವಾತಾವರಣ, ಬ್ರಾಹ್ಮಣರ ಮನಿತನ ಅಂದ ತಕ್ಷಣ ಸಹಜವಾಗಿ ಶಿಕ್ಷಣ ಅವ್ರಿಗೆ ರೂಢಿಗತವಾಗಿ ಅಲ್ಲಿ ಹೇಳಿರ್ತಾರೆ. ಅದು ಒಳ್ಳೆ ಮಾತು. ಯಾಕೆ ಮಕ್ಕಳ ಬಗ್ಗೆ ಯಾರು ನಿಮಗೂ ಹೆಮ್ಮೆ ನಮಗೂ ಹೆಮ್ಮೆ, ಆ ಮಾತು ಬೇರೆ. ಈಗ ನಾನು ಕೇಳುವಂಥದ್ದು ಏನಪ್ಪ ಅಂತಂದ್ರೆ, ಇಂತಹ ಒಬ್ಬ ಅದ್ಭುತ ಬಾಲಕ, ಒಬ್ಬ ವ್ಯಕ್ತಿ
ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಬೆಳೆದ್ರು, ಯಾವ ರೀತಿಯಾಗಿ ಸಾಹಿತ್ಯಕೊಳ್ಳಿಕ್ಕೆ ಸಾಹಿತ್ಯ ಅವ್ರಿಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಸರ್. ಬಾಲ್ಯದಲ್ಲಿ ಸರ್ ಅವರು ಗ್ರಾಮೀಣ ಪರಿಸರದಲ್ಲಿ ಇದ್ದೋದ್ರಿಂದ ಸರ್ ಆ ಹಳ್ಳಿಗಳ ಬಾಡಿನ ಆಡತಕ್ಕಂಥ ಈ ಜಾನಪದ ಬಯಲಾಟಗಳಾಗಲ್ರಿ, ಮತ್ತು ಇವು ಕಿಳಿಕಿತ್ರಗಳ ಆಟಗಳಾಗಲಿ, ಮತ್ತು ದುರ್ಗಮುರುಗಿ ಆಟಗಳಾಗಲಿ, ಪ್ರತಿಯೊಂದನ್ನು ಅವರು ಅವಲೋಕಿಸುವಾಗ ರೀ ಸಾಹಿತ್ಯದ ದೃಷ್ಟಿಕೋನದಿಂದ ಅವಲೋಕಿಸುತ್ತಿದ್ರಿ. ಸಣ್ಣಾಗಿದ್ದಾಗಿಂದ ಹಿಡ್ಕೊಂಡ್ರಿ ಅವನ್ನೇ ಏನು ಮಾಡಿದ್ರು ಅಂತ ಅವರು ಅದು ಸಾಹಿತ್ಯ ಕೃಷಿಯತ್ತರಿ ಅದನ್ನು ರೂಢಿಸ್ಕೊಂಡು ಬಂದ್ರಿ. ಹಿಂಗಾಗಿ ರೀ ಅದು ಸಾಹಿತ್ಯ ಅವ್ರಿಗೇನು ಜನ್ಮದ ಹೊರದು ಬಂದೈತಿ ಏನೋ ರೀ. ಪ್ರತಿಯೊಂದು ಘಟನೆಗಳನ್ನು ಕೇಳಿದ ತಕ್ಷಣ ರೀ ಕಾವ್ಯ ಸೃಷ್ಟಿ ಆಗ್ತೈತೆ ರೀ. ಕಥೆಗಳನ್ನು ಬರಿತಾ ಇದ್ರಿ. ಹಾಂ ಸರ್. ಮತ್ತೆ ಕಥೆಗಾರರು, ಕಾದಂಬರಿಗಾರರು, ಉದ್ದ ಕಥೆಗಳನ್ನು ಬರೆಯುವಂಥವ್ರು, ಇವತ್ತು ನಾವು ನೀಳಗತಿ ಅಂತ ಕರ್ಕೊಳ್ತೀವಿ. ಹೌದು ಸರ್. ಇವೆಲ್ಲಾನು ಬರೆದಂಥ ನಮ್ಮ ಅದ್ರ ಬಗ್ಗೆ ನಾವು ಒಂದಿಷ್ಟು ಕೇಳುವಂಥದ್ದು ಏನು, ಅದರಲ್ಲೂ ಪ್ರಸಿದ್ಧವಾದ ಅವರ ಸಾಹಿತ್ಯ ನೀವು ಅನಿಸಿದಾಗ ನಿಮ್ಗೆ ಯಾವ ಸರ್? ನಲ್ವಾಡುಗಳು ಅಂಥೇಳಿ ಆನಂದ ಕಂದರ ಇದ್ರಿ ಕಾವೇರಿ ಶ್ರೇಷ್ಠವಾಗಿದ್ದಾವೆ ಸರ್. ಆ ನಲ್ವಾಡುಗಳಿರ್ತಕ್ಕಂಥ ಒಂದು ಹಾಡುಗಳನ್ನು ಸರ್ ನಮ್ಮ ಗ್ರಾಮೀಣ ಪರಿಸರದಾಗ ಎಲ್ಲರೂ ಹಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಹುಕ್ಕೇರಿ ಬಾಳಪ್ಪ ಅಂತೇಳಿ ಮುರುಗೋಡದವ್ರು ಅವ್ರಿ. ಅವರು ಒಬ್ಬ ಬೆಲ್ಲದ ವ್ಯಾಪಾರಸ್ತ್ರಿ. ಅವ್ರೇನು ಮಾಡ್ತಾ ಇದ್ರು ಅಂದ್ರೆ ಸಂತಿಗೆ ಹೋದಾಗ ಅದು ಮತ್ತು ಒಂಥರ ಖುಷಿಲಿ ಹಾಡ್ಕೋತ್ರಿ ಬೆಲ್ಲದ ವ್ಯಾಪಾರ ಮಾಡೋರು. ಹಿಂಗೆ ತಗೋಯಕ್ಕ ಅಂತೇಳಿ ಅವರೇನು ಮಾಡಿಸ ಆನಂದ ಕಂದರ ಹಾಡುಗಳು ಸಹಿತ್ರಿ ತಮ್ಮ ರೂಢಿಗೆ ಇಟ್ಕೊಂಡ್ರಿ. ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳು ಬೆನ್ನಿ, ನಾ ಸಂತಿಗೆ ಹೋಗಿನಿ ಆಕೆ ತಂದಿದ್ದಳು ಬೆನ್ನಿ. ಹಿಂಗೆ ರೀ ಆನಂದ ಕಂದರ ಹಾಡುಗಳನ್ನು ಹಾಡಿ ಗಿರಾಕಿಗಳನ್ನು ಕೂಡ ಆಕರ್ಷಿಸಿದ್ರು. ಅಷ್ಟೇ ಕಾವ್ಯದ ಸವಿಯನ್ನು ಸಹಿತ ಉಣಿಸ್ತಾ ಇದ್ರು. ಜೊತೆಗೆ ಸರ್ ಅವರು ಏನಾಯ್ತು ಗೊತ್ತಂದ್ರೆ ಆನಂದ ಕಂದರ ಹಾಡುಗಳಂತೇಳಿ ಮರೆ ಆಗಿರಿ ಅವ್ರು ಹಾಡ್ತಾರೆ. ಒಬ್ಬರು ಹುಕ್ಕೇರಿ ಬಾಳಪ್ಪನ ಹಾಡನ್ನು ಹಾಕತ್ತಾರೆ ಜನ ರೀ. ಅಂದ್ರೆ ಸರ್ ಕವಿ ಆದವ್ರಿ ಅಥವಾ ಹಾಡುಗಾರ ಆಗಲಿ ಸಂಗೀತಗಾರ ಆಗಲಿ ಮೂಲ ಕವಿಯ ಹೆಸರನ್ನು ನಾವು ಹೇಳ್ಕೊಂಡು ಹೋಗೋದು ನಮ್ಮದೊಂದು ಅದು ಕರ್ತವ್ಯ ಅಂತ ಅನಿಸ್ಕೋಬೇಕ್ರಿ. ಈಗ ಏನೈತೆ ನೋಡ್ರಿ ಆನಂದ ಕಂದರ ಹಾಡುಗಳು ಹುಕ್ಕೇರಿ ಬಾಳಪ್ಪನ ಹಾಡುಗಳು ಅಂತ ಹೋಗಿಬಿಟ್ಟರು. ಆದರೂ ಸರ್ ಅವರು ಬರೋಂಥ ನಲ್ವಾಡುಗಳು ರೀ, ವಿಶೇಷವಾಗಿ ಒಡನಾಡಿ ಅನ್ನುವಂಥ ಕವರಿ, ಅವ್ರದ್ದು ವಿರಹಿಣಿ, ಬುದ್ಧನ ಮಾತುರು, ಕಾರ ಹುಣ್ಣಿಮೆ, ಇವೆಲ್ಲ ಅವ್ರಿಗೆ ಅರುಣೋದಯ, ಗಾಂಧಿ ಗೀತ ಇವರೆಲ್ಲ ಕಾವ್ಯ ಸೃಷ್ಟಿ ಸರ್. ಅದ್ಭುತವಾದಂಥ ಕಾವ್ಯ ಸೃಷ್ಟಿ ಮಾಡಿರಿ. ನಿಮ್ಗೆ ಗೊತ್ತೇ ಸರ್, ಬುತ್ತಿ ತಗೊಂಡ ಹೋಗತೀನಿ ಹೊಲಕ್ಕೆ, ನಾ ಬರ್ತೀನಿ ಹೊತ್ತ ಮುನ್ನುಗುದಕ, ಬುತ್ತಿ ತಗೊಂಡ ಹೋಗತೀನಿ ಹೊಲಕ್ಕೆ, ಹೊಳಿದಂಡಿ ಮ್ಯಾಲ ನಮ್ಮ ಹೊಲ, ಬೆಳೆದ ನಿಂತೈತಿ ಬಿಳಿ ಜೋಳ ನೆಲ. ಇದು ಕೇಳಿದ್ರಿಂದ ಸರ್ ಎಷ್ಟು ಆನಂದ ಆಗ್ತೈತಿ, ಭಾಳ ಒಂದು ಸಂತೋಷ. ಆನಂದರ ಕಂದ ನಾಮ ಏನೋ ಆನಂದ ಕಂದ ಕಾವ್ಯನಾಮ ಸರ ಇರ್ರಿ ನಮಗೆ ಅನಿಸ್ತದ ಆನಂದರ ಕಂದ ನಾಮ ಏನೋ ಅಷ್ಟು ಅನಿಸ್ತದ್ರಿ. ಈಗ ಇಂಥ ಒಬ್ಬ ಆನಂದ ಕಂದರ ಒಂದು ನೆನಪುಗಳನ್ನ ನೀವು ಬೆಟಗೇರಿಯಲ್ಲಿ ಯಾವ ರೀತಿಯಾಗಿ ಹುಡುಕ್ತೀರಿ? ಇವತ್ತಿನ ಬೆಟಗೇರಿಯಲ್ಲಿ ಯಾವ ರೀತಿಯಾಗಿದೆ ಅಂತ ಸರ್? ಇವತ್ತೇನಾಗಿದೆ ಅಂದ್ರೆ ನಮ್ಮಲ್ಲಿ ಜನ ಏನಾಗಿದೆ, ಸತ್ತ ಎಮ್ಮೆಗೆ ಸೇರು ತುಪ್ಪ ಅನ್ನಂಗೆ ಸರ್. ಆನಂದ ಕಂದರು ಇದ್ದಾಗ ರೀ ಅವ್ರಿಗೆ ಏನು ಸಿಗಬೇಕಂತ ಸ್ಥಾನಮಾನಗಳು ಗೌರವಗಳು ಅಷ್ಟೊಂದು ಸಿಗಲಿಲ್ಲ ರೀ. ಆದರೆ ಅವರು ತೀರಿಕೊಂಡ ನಂತರ ಸರ್ಕಾರ ಕೂಡ ರೀ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ನಿರ್ಮಾಣ ಮಾಡಿದ್ರಿ. ಮುಂದೆ ಅದರ ಮುಖಾಂತರ ಅವರ ಒಂದು ಮೊದಲಿನ ಒಂದು ಕೃತಿಗಳು, ಕಾದಂಬರಿಗಳು, ಅವರ ಕಥೆಗಳನ್ನಾಗಲ್ರಿ, ನಾಟಕಗಳನ್ನಾಗಲ್ರಿ ಅವನ್ನೆಲ್ಲ ಅವರು ಪಬ್ಲಿಷನ್ ಮಾಡಿದ್ರಿ, ಮರು ಮಾಡಿದ್ರಿ. ಅವು ಇವತ್ತು ಪ್ರತಿಯೊಂದು ಗ್ರಂಥಾಲಯದೊಳಗೆ ಸಿಗ್ತಾ ಇದಾವೆ ರೀ. ಹಾಗೇ ಸರ್ ನಮ್ಮೂರಿನ ಜನ ರೀ, ಇದು ಸರ್ಕಾರದ್ದು ಟ್ರಸ್ಟ್ ಆತ್ರಿ. ಅದು ನಮ್ಮ ಊರಿನ ಜನ ರೀ ಬೆಟಗೇರಿ ಕೃಷ್ಣ ಶರ್ಮ ಅವ್ರ ಅಭಿಮಾನಿ ಅಂದ್ರೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಜಾಗೃತ ವೇದಿಕೆ ಅಂತೇಳಿ ಮಾಡಿಕೊಂಡ್ರಿ. ಯುವಕರು ಸ್ವಯಂ ಪ್ರೇರಣೆಯಿಂದ ರೀ ತಾವ ಕೈಯಿಂದ ಕಾಸು ಹಾಕಿ ಕೆಲವೊಂದು ರೀ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಾಗ ಆನಂದ ಕಂದರ ಸಾಹಿತ್ಯದ ಬೆಳಕನ್ನು ಈಗಿನ ಒಂದು ಪರಂಪರೆಗೆ ರೀ ಅಂದರೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಕಾರ್ಯ ಮಾಡ್ತದ ಸರ್. ಇದೊಂದು ಶ್ಲಾಘನೀಯ ರೀ. ಆದರೆ ಇದಕ್ಕಿಂತ ಮುಖ್ಯವಾಗಿ ನೀವೊಂದು ಅಲ್ಲಿ ಮೂರ್ತಿ, ಹೌದು ಸರ್, ಆ ಮೂರ್ತಿ ನಮ್ಮ ಬೆಟಗೇರಿ ಕೃಷ್ಣ ಶರ್ಮ ಮೂರ್ತಿ ನಡು ರಸ್ತೆಯಲ್ಲಿ ಅದ ಅಂತ ನೀವು ಹೇಳಿದಿಲ್ಲ, ಅದೇನೋ ಹೇಳಿದ್ರಿ. ಆ ಮೂರ್ತಿ ಬದಲು ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಇರಬೇಕಾ? ಮತ್ತೆ ನಿಮ್ಮ ಅಭಿಪ್ರಾಯ ಸರ್? ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಸಾಹಿತ್ಯ ದಿಗ್ಗಜರು ಅನುಕೂಲ ಎಲ್ಲರಿಗೂ ಅಭಿಮಾನ ಮೂಡ್ತದೆ ರೀ. ಯಾರೇ ಆದ್ರೂ ನೀವು ಬೆಟಗೇರಿಯವರು, ಬೆಟಗೇರಿ ಗ್ರಾಮದವ್ರು ಅಂದ್ರೂ ಕೂಡ ಎಷ್ಟೊಂದು ಕಿಮ್ಮತ್ತು ಕೊಡ್ತಾರೆ. ಅಂಥ ಒಂದು ಇದಕ್ಕೆ ರೀ ಗೌರವ ಕೊಡುವಂಥ ಒಂದು ಮೂರ್ತಿಯನ್ನು ರೀ ಪ್ರತಿಷ್ಠಾಪನೆ ಮಾಡಿದಾರೆ ರೀ. ಅದು ರಸ್ತೆಯ ಮಧ್ಯದಲ್ಲಿ ಇದೆ ಸರ್. ಆ ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಆ ಮೂರ್ತಿಗೆ ರೀ ಅದಕ್ಕೊಂದು ಆಶ್ರಯ ಅದು ಮಾಡಬೇಕಾಗಿದೆ. ಯಾಕಂತಂದ್ರೆ ದೊಡ್ಡ ಸಾಹಿತಿ ಅವ್ರು ಇಲ್ಲಂದ್ರೂ ಕೂಡ ರೀ ಅವರ ಅಭಿಮಾನಿಗಳು ಏನಾಗತ್ತೆ ಅಂದ್ರೆ ಇಂಥ ಸಾಹಿತ್ಯ ನಡು ರಸ್ತೆಯೊಳಗೆ ಇಟ್ಟಿರೋದಿಲ್ಲ ಅಂತೇಳಿ ಒಂಥರ ಆತಂಕ ಅನಿಸ್ತದೆ ರೀ. ಆ ದೃಷ್ಟಿಯಲ್ಲಿ ರೀ ಅದನ್ನು ನಾವು ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ರೀ. ಅದನ್ನು ನಾವು ಮಾಡಬೇಕಾಗಿ ಆನಂದ ಕಂದ ಜಾಗೃತ ವೇದಿಕೆ ಅಂತೇಳಿ ಮಾಡ್ಕೊಂಡಲ್ರಿ. ಸ್ವಯಂ ಪ್ರೇರಣೆ ಇವರು ದುಡ್ಡು ಹಾಕಿ ಮಾಡುವಂಥ ಶಕ್ತಿನೂ ಅದ ರೀ.
ಮತ್ತು ಸರ್ಕಾರನೂ ಈ ರೀತಿಲಿ ಅಥವಾ ನಮ್ಮ ಸಾಹಿತ್ಯ ಅಕಾಡೆಮಿಗಳಾಗಲ್ರಿ ಇವರು ಮತ್ತು ಪ್ರತಿಷ್ಠಾನ ಅದ ರೀ. ಈ ಆನಂದಕ ಡಾಕ್ಟರ್ ಬೆಟಗೇರಿ ಕೃಷ್ಣ ಪ್ರತಿಷ್ಠಾನವೂ ಅದ ರೀ. ಅವರೆಲ್ಲ ಕೂಡಿ ಆ ಮೂರ್ತಿಯನ್ನು ಒಂದು ಸರಿಯಾಗಿ ಮಾಡಿಕೊಂಡು ಅದಕ್ಕೊಂದು ಚಂದ ಮಾಡಿಕೊಟ್ಬಿಟ್ರೆ ರೀ ಚಂದ ಆಗ್ತದೆ ರೀ. ಮತ್ತು ಅದು ಅವ್ರ ಹೆಸರು ಒಂದು ಗ್ರಂಥಾಲಯ ಸ್ಥಾಪನೆ ಆತಂತಂದ್ರೆ ಗ್ರಂಥಾಲಯ ಇಲ್ಲ ಸರ್. ಅಲ್ಲೇ ಆನಂದಕಂದ್ರ ಮೂರ್ತಿ ರೀ ಪಕ್ಕದಲ್ಲೇ ಒಂದು ಪಾಳೆ ಬಿದ್ದಂಥ ಒಂದು ರೀ ಶಾಲೆ ಅದ ರೀ. ಅದನ್ನೇನಾದರೂ ಮನಸ್ಸು ಮಾಡಿದರೆ ಅಲ್ಲಿ ಸರ್ಕಾರದಿಂದ ಅದನ್ನು ಒಲಿಸಿಕೊಂಡು ಅಲ್ಲಿ ಒಂದು ಆ ಮೂರ್ತಿ ಖರೀದಿ ಮಾಡಿಕೊಂಡು ಅಲ್ಲಿ ಒಂದು ಗ್ರಂಥಾಲಯ ನಿರ್ಮಾಣ ಮಾಡಿದರೂ ಕೂಡ ಭಾಳ ಚೆಂದ ಆಗ್ತದೆ ರೀ. ಗ್ರಂಥಾಲಯ ನಿರ್ಮಾಣ ಮಾಡುವಂಥ ಯೋಗ್ಯವಾದ ವಿಷಯ. ಆದರೆ ಮೂರ್ತಿ ಪೂಜೆ ಮಾಡುವಂಥ ಸರಿ ಅನಿಸ್ತದೆ ನಿಮಗೆ? ಮೂರ್ತಿ ಪೂಜೆ ಮಾಡೋದು ಬೇಕಾಗಿಲ್ಲ ರೀ. ಅದು ನೋಡಿ ಹಿಂದಿನ ಒಂದು ಹಿರಿಯ ಸಾಹಿತಿಗಳ ನೆನಪಾದರೂ ಆಗ್ಬೇಕು ರೀ. ಮುಂದಿನ ಮಕ್ಕಳಿಗೆ ಇಂಥವ್ರು ಇದ್ದರು ಅಂತೇಳಿ ಹೇಳ್ಬಾರ್ದು. ಹೌದು ಸರಿ, ಒಂದು ಇನ್ನೊಬ್ರಿಗೆ ಆದರ್ಶ ಇವರ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಈಗ ನೋಡಿ ಸರ್, ನಮ್ಮ ಕನ್ನಡ ಭಾಷೆಗೆ ರೀ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದರು ಸರ್. ಹೌದು ರೀ, ಅಂಥವ್ರ ಶಾಲೆಯಲ್ಲಿರ್ತಕ್ಕಂಥ ಈ ಒಬ್ಬ ಶ್ರೇಷ್ಠ ವ್ಯಕ್ತಿ ರೀ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ. ಕಡೆಗೆ ಒಂದು ಹೈಸ್ಕೂಲ್ನಲ್ಲಿ ಹೆಂಗೆ ಇರ್ತದಲ್ಲ ಅಂಥಲ್ಲಿ ಅವ್ರನ್ನ ಅದು ಮಕ್ಕಳಿಗೆ ಪರಿಚಯ ಆಗ್ತದಲ್ಲ ರೀ. ಇಂಥ ಒಬ್ಬರು ಶ್ರೇಷ್ಠ ಸಾಹಿತಿ ನಮ್ಮವರು ಅಂಥೇಳಿ ಅಭಿಮಾನ ಮೂಡ್ತದೆ ರೀ. ಅಸೋಸಿಯಲ್ ಸರ್ ನಾವು ಅವರ ಒಂದು ಕೃತಿಗಳನ್ನು ನೋಡಿಸೋ ಕಾದಂಬರಿ, ಅವರು ಮಗಳ ಮದುವೆ, ಸುದರ್ಶನ, ಒಂದು ಐತಿಹಾಸಿಕ ಕಾದಂಬರಿ ಅಶಾಂತಿ ಪರಬರಿ, ಒಂದು ಮಲ್ಲಿಕಾರ್ಜುನ, ರಾಜಯೋಗಿ, ವಿಜಯನಗರ ಸಾಮ್ರಾಜ್ಯ ಕುರಿತು ಬರೆದ ರೀ. ಒಂದು ಸಣ್ಣ ಕಥೆಗಳು ಅವ್ರದ್ದು. ಮಾತನಾಡೋಕಲ್ಲ ರೀ, ಹೆಂಗೆ ಓದಿಸ್ಕೊಂಡು ಮಾತನಾಡೋಕಲ್ಲು ಅದ್ಭುತವಾದ ಜೋಗತಿಯ ಕಲ್ಲು ಅದ್ಭುತ ಕೃತಿ ಸರ್. ಮುಂದೆ ಸಾವಿರ ಕಳ್ಳರ ಗುರು ಮತ್ತು ಇತರ ಕಥೆಗಳು ರೀ. ಮುಂದೊಂದು ನಾಟಕ ಬರ್ತಾರೆ ನರಗುಂದ ಬಂದಾಯ ಅಂತೇಳಿ ಸರ್. ಇಷ್ಟು ನಮ್ಮ ಆಕಾಶವಾಣಿ ಧಾರವಾಡ ರೀ ಬಾನುಲಿ ಆಗಸ್ಟ್ ಪ್ರಾರಂಭ ಆದ ಸಂದರ್ಭ ಸುಮಾರು ಒಂದು 36 ರಂಗನಾಟಕಗಳನ್ನು ಬರ್ಕೊಟ್ಟಾರೆ ರೀ, ರೂಪಗಳನ್ನು ತಯಾರು ಮಾಡಿದ್ರಿ. ಮುಂದೆ ರಾಷ್ಟ್ರೀಯ ಪಂದ್ಯಾವಳಿ ಅಂತೇಳಿ ಇದನ್ನು ಸರ್, ಮತ್ತು ರಾಷ್ಟ್ರಭಕ್ತಿ ಗೀತೆಗಳನ್ನು ಬರೆದಾರೆ ಸರ್. ಹೀಗಾಗಿ ರೀ ಅಂಥ ದೊಡ್ಡ ಶ್ರೇಷ್ಠ ಸಾಹಿತಿ ರೀ ನಮ್ಮೂರವರು ಅಂಥೇಳಿ ಅಭಿಮಾನ ಅನಿಸ್ತದೆ ರೀ. ಇಂಥ ಸಾಹಿತ್ಯ ಬರೆದ್ರು ಸಹಿತ ಅವರಿಗೆ ಇಷ್ಟೆಲ್ಲ ಅವಕಾಶಗಳು ಸಿಕ್ಕರೂ ಸಹ ಅವರು ಆ ಬರೆಯುವುದರಿಂದ ಬಡವರು ಯಾಕಾದ್ರು ಅನ್ನೋದು ನಿಮ್ಗೆ ಏನಾದರೂ ಪ್ರಶ್ನೆಗೆ ಉತ್ತರ ಸಿಕ್ಕದ ನಿಮಗೆ? ಸರ್, ಅವರು ಚಿಕ್ಕವರಿರುವಾಗ ಪಾಪ್ರಿ ಪಾರ್ಶ್ವವಾಯು ತುತ್ತಾಗಿದ್ದು ರೀ. ಅವರು ಒಂದು ಕಾಲು ಸರಿಯಾಗಿ ಇದು ಆಗ್ತಾ ಇರಲಿಲ್ಲ ರೀ, ಕೈ ಬರೆಯುವಾಗ ನಡಗ್ತಾ ಇತ್ತು ರೀ. ಆದರೂ ಕೂಡ ರೀ ಸರ ಅವರು ಕನ್ನಡ ಸಾರಸ್ವತ ಲೇಖಕ ಕೊಟ್ಟಂಥ ಈ ಒಂದು ಅಮೂಲ್ಯ ಒಂದು ಸಾಹಿತ್ಯವನ್ನು ಕಂಡು ನಮಗೆ ಒಂದು ನಿಬ್ಬೆರಗಾಗಿಬಿಡ್ತು ರೀ. ಅದಾಯಿತು, ನಿಬ್ಬೆರಗಾಯಿತು, ಒಳ್ಳೇದು ಕೂಡ ಎಲ್ಲ ಕೊಟ್ಟರು. ಆದರೂ ಬರದ ಅವ್ರಿಗೆ ಎಷ್ಟು ಆರ್ಥಿಕ ಸಹಾಯ ಆಗಬೇಕಾಗಿತ್ತು, ಆಗಲಿಲ್ಲ. ಬಡತನದಲ್ಲಿ ಹೋದರು, ಅವ್ರ ಸಂತತಿಗೂ ಅಂತ ಹೇಳ್ಕೊಳ್ಳೋಂಥ ವ್ಯವಸ್ಥೆ ಅಥವಾ ಬದುಕುವಂಥ ವ್ಯವಸ್ಥೆ ಇವತ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ. ನಿಜ ಸರ್, ನಿಮ್ಮ ಮಾತು ಅಕ್ಷರಶಃ ಸತ್ಯದ ರೀ. ಯಾಕಂದ್ರೆ ಸರ್ ಆನಂದ ಕಂದರು ರೀ ಬದುಕಿನ ಉದ್ದಕ್ಕೂ ಅವರು ಸಂಕಷ್ಟಗಳನ್ನು ಎದುರಿಸಿಕೊಂಡು ಬಂದಿದ್ದಾರೆ ಸರ್. ಬಾಲ್ಯದಲ್ಲಿ ಒಂದು ನಮೂನೆ ಸಂಕಟ ಬಂದವರಿದ್ದರು ಸರ್. ಕೌಟುಂಬಿಕ ವ್ಯವಸ್ಥೆ ದೊಡ್ಡ ಶ್ರೀಮಂತ ಮನೆತನ ಹುಟ್ಟಿದ್ರು, ವತನದಾರ ಮನೆ ಹುಟ್ಟಿದ್ರು ಕೂಡ ರೀ ಬಡತನವನ್ನು ಬೆಂಡೆ ಇಟ್ಕೊಂಡು ಬಂದು ರೀ. ಅವರು ಬೆಳಗಾವಿ ಒಳಗೆ, ಧಾರವಾಡದಾಗ ರೀ, ಮೂಡಲಿಗೆ ಒಳಗೆ, ಗೋಕಾಕದೊಳಗೆ, ಇಲ್ಲಿ ಪಶ್ಚಾಪುರದೊಳಗೆ ರೀ, ಅಂಕಲಿಗೆ ಒಳಗೆ ಎಲ್ಲೆಲ್ಲ ಅವರು ಸೇವೆ ಮಾಡಿದ್ದಾರೆ ರೀ. ಕಿತ್ತೂರೊಳಗೆ ರೀ ಅವರಿಗೆ ಕವಿಭೂಷಣ ಅಂತೇಳಿ ಮೊದಲು ರೀ ಅವರಿಗೆ ಒಂದು ಬಿರುದನ್ನು ಕೊಟ್ಟರೆ ಕಿತ್ತೂರು ಜನ ರೀ. ಇಷ್ಟೆಲ್ಲ ಕಡೆ ಇದ್ದರೂ ಕೂಡ ಬಡತನ ಮಾತ್ರ ಬಿಡಲಿಲ್ಲ ಸರ್. ಕೊನೆಯ ಕ್ಷಣದವರೆಗೂ ಕೂಡ ರೀ ಬಡತನವನ್ನು ಅಂಟಿಕೊಂಡು ಬದುಕಿದ್ರು ರೀ. ಮತ್ತು ಅವರು ಮಕ್ಕಳಾದರೂ ಸಹಿತ ರೀ ಪಾಪರೊಬ್ಬರು ಸುರೇಶ್ ಅಂತೇಳಿ ಅವ್ರ ಮಗ ರೀ, ಮತ್ತೊಬ್ಬಕ್ಕೆ ಮಗಳು ವೈಜಂತಿ ಅಂತೇಳಿ, ಇನ್ನೊಬ್ಬಳು ಸುಧಾ ಅಂತೇಳಿ, ಇಬ್ಬರು ಹೆಣ್ಮಕ್ಕಳೇ, ಒಬ್ಬ ಗಂಡು ಮಗ ರೀ. ಸುರೇಶ್ ಅವರಿಗೆ ಒಬ್ಬ ಮಗ ಶ್ರೀನಾಥ್ ಅಂತ ಅದಾರೆ, ಮತ್ತು ಅವ್ರಿಗೆ ಮತ್ತು ಇಬ್ಬರು ಹೆಣ್ಮಕ್ಳದಾರೆ. ಇಂಥ ಒಂದು ದೊಡ್ಡ ಆಳದ ವೃಕ್ಷದ ನೆರಳಿನೊಳಗೆ ರೀ ಬೆಳೆ ಬರಂಗಿಲ್ಲ ಅಂತಾರಲ್ಲ ರೀ, ಹಂಗೆ ದೊಡ್ಡ ಸಾಹಿತಿಯ ಮಕ್ಕಳು ಸರ ಅವರಷ್ಟು ಇದಾಗಲಿಲ್ಲ ರೀ ಪಾಪ. ಅದನ್ನು ಮನಸ್ಸಿಗೆ ನಮಗಾದರೂ ಕೇತ ಅನ್ನಿಸ್ತದೆ ರೀ. ಆದ್ಮೇಲೆ ಇಲ್ಲಿಯವರೆಗೆ ಒಬ್ಬ ಜೀವಂತ ದಂತಕಥೆಯಾಗಿ ಕಾವ್ಯವನ್ನು ರಚಿಸಿ ಶ್ರೀಮಂತಿಕೆಯಲ್ಲಿ ಮೆರೆದಾಡಬೇಕಾದಂಥ ಪಾಶ್ಚಾತ್ಯ ರೈಟರ್ ಅವರಾಗೆ ಆಗದೆ ಹೋಗಿದ್ದು ಒಂದು ದುರಂತ ನಮ್ಮಲ್ಲೇ. ಯಾಕಂದರೆ ಅದನ್ನು ಓದಿ ಕೇಳಿ ಕೊಂಡು ಓದುವಂಥ ಪ್ರವೃತ್ತಿ ಇಲ್ಲದಕ್ಕಾಗಿ ಒಬ್ಬ ಸಾಹಿತಿ, ಒಬ್ಬ ಕವಿ ಈ ಒಂದು ಆರ್ಥಿಕ ತೊಂದರೆ ಅನುಭವಿಸುವಂಥದ್ದು, ವತನದಾರ ಮನೆತನದಿಂದ ಬಡತನಕ್ಕೆ ಬಂದಿದ್ದು, ಇವೆಲ್ಲ ಕಥೆಗಳನ್ನು ನೋಡಿದಾಗ ಒಂದು ನೋವು ಅನಿಸ್ತದೆ. ಆದರೂ ಸಹಿತ ಇಂಥ ನೋವಿನಲ್ಲಿ ಬರವನ್ನು ಬರೆದುಕೊಟ್ಟು ದೈಹಿಕವಾಗಿ ವೀಕಿದ್ದರೂ ಸಹಿತ ತಮ್ಮ ಬರವಣಿಗೆ ನಿಲ್ಲಿಸಲಾರದು ಹೋದಂಥ ನಮ್ಮ ಬೆಟಗೇರಿ ಕೃಷ್ಣ ಶರ್ಮರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಸ್ಮಾರಕವಾಗಿ ನಮ್ಮ ಈ ಒಂದು ಕವಿಯ ಮೂರ್ತಿಯನ್ನು ಒಂದು ಸ್ವಲ್ಪ ಇನ್ನಷ್ಟು ಅಂದವಾಗಿ ಚಂದವಾಗಿ ರೋಡ್ ಬದಿಗೆ ಇಟ್ಟು ಅಲ್ಲಿ ಖಾಲಿ ಜಾಗ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಸರ್ಕಾರ ಅಲ್ಲಿ ಜನ ಕೂಡ ಒಂದು ಮೂರ್ತಿಯನ್ನು ಉಳಿಸಿ ಅವರ ಹೆಸರು ಉಳಿಸೋ ಪ್ರಶ್ನೆ ಇಲ್ಲ, ಹೆಸರದ ಅವ್ರದ್ದು. ಆದರೆ ಅದು ಮುಂದಿನ ಮಕ್ಕಳಿಗೆ ಇವ್ರು ಹಿಂಗಿದ್ರು ಅನ್ನೋ ತೋರಿಸೋದು ಮೂರ್ತಿ ಅವರಲ್ಲಿ ಇರಲಿ ಅಂತ ಹೇಳ್ತಾ ಅವ್ರ ಬಯಕೆ ಆಗ್ಯದ ಬೆಟಗೇರಿ ಅವರು. ಬೆಟಗೇರಿ ಕೃಷ್ಣ ಶರ್ಮರ ಕುರಿತಾಗಿ ಬೆಟಗೇರಿಯ ನಮ್ಮ
ಈ ಕವಿ ಮತ್ತು ಈಶ್ವರ್ ನಮ್ಮ ಚಂದ್ರ ಅವರು ಹೇಳಿದಂಥ ಅನೇಕ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮತ್ತು ಅಲ್ಲಿ ಜನ ಆನಂದ ಕಂದರ ಕಾವ್ಯವನ್ನು ಉಳಿಸಲಿ, ಅವರ ಜೊತೆಗೆ ನೆನಪುಗಳನ್ನು ಬೆಳೆಸ್ಕೊತ ಹೋಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಅವ್ರು ಬಂದು ಮಾತಾಡಿದ್ದು ಅವ್ರಿಗೆ ವಂದನೆಗಳನ್ನು ಹೇಳ್ತಾ ಧನ್ಯವಾದ. ಆದಮೇಲೆ ಇದನ್ನು ನೋಡಿ ನಿಮ್ಗೆ ಏನು ಅನಿಸ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಚಿತ್ತಾರಾಮಿ ಸತ್ಯದ ಕೈಗೊಂಡು ವಂದನೆಗಳು.